ರೂಪಾಯಿಗೆಲ್ಲ ಮುಖ ನೋಡ್ರಿ. ಅದೇ 100 ರೂಪಾಯಿ ಇಲ್ಲ, 200 ರೂಪಾಯಿ ಇವಾಗ ನೀವು ಕೊಟ್ಟಿದ್ದು ನಿಮಗೆ ಬಾ ರಿಯಾ ಗಣೇಶನ್ ಸ್ಟೋನ್ ವರ್ಕ್ ಮಾಡಿಸ್ಬೇಕಾಗಿತ್ತು. ಅದಕ್ಕೆ ಇವತ್ತೇ ಗಣೇಶ ತೊಗೊಂಬಂದು ಅಂದ್ಬಿಟ್ಟು ಇವಾಗ ಹೋಗ್ತಾ ಇದೀವಿ ಗಣೇಶ ತೊಗೊಂಬರೋಕ್ಕೆ. ನಾನು ನನ್ನ ಫ್ರೆಂಡು, ನನ್ನ ತಂಗಿ ಮತ್ತು ಅವ್ರ ಫ್ರೆಂಡು ಅನಿಲ, ನಾವು 3-4 ಜನ ಹೋಗ್ತಾ ಇದ್ವಿ. ಫುಲ್ಲು ಮಳೆ ಬರ್ತೈತೆ. ಮಾಡ್ತಾ ಇದೀವಿ ನೋಡಪ್ಪ. ಎಲ್ಲಿದ್ಯೋ ಕಾಣ್ತಾನೆ ಇಲ್ಲ ನಮ್ಗೆ. ನೋಡ್ರಿ ನಮ್ಮ ಅಮಾಸೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಪೈಪ್ ಲೈನ್ ಹಸೋದ್ರೆ ಬೇಗ ಹೊಂಟೈತೀವಿ ಅಂತ ಗುರು. ಎಂದು ಹೋಯ್ತಾ ಇದೀವಿ ಆಲ್ರೆಡಿ. ಏನಪ್ಪ ನೆಂದೇ ಓದೋಲ್ಲ ಇನ್ನೇನು ಅಷ್ಟೇ. ಒಳಗಡೆ ಕುಂತ್ಬಿಟ್ಟವನೆ ಗುರು. ಹಾಯ್ ಕೈ ಮಾಡ್ದಪ್ಪ. ಅಲ್ಲಿ ಮುಂದೆ ಐತೆ ಗಣೇಶ. ಗೈಸ್ ಗಣೇಶ ತಗೊಂಡೋಗಕ್ಕೆ ಬಂದಿದ್ದೀವಿ ಈಗ. ಹೇಳೋ ಮಳೆ ನೆನೆಲಿಲ್ಲ ಇವನು, ಆರಾಮಾಗಿ ಒಳಗಡೆ ಕುತ್ಕೊಂಡ್ಬಿಟ್ಟ. ನಾವು ನೆಂದು ತೆಪ್ಪೆ ಆಗೋದು ಒಳಗಡೆ. ಆಚೆ ಕಡೆ ಕುತ್ಕೊಂಡು ನಾನು ಪಾಪ ರಾಕಿ ನೆನಿಲಿಲ್ಲ, ಅವ್ನು ಟಾರ್ಪಲ್ ಹಚ್ಕೊಂಡ್ಬಿಟ್ಟ. ನಾನೇ ನೆಂದೋಗಿದ್ದು. ಇದೇ ಗುರು ನಮ್ದು ಇದೆ. ನೆನ್ಸ್ಬಿಡೋರಲ್ಲ ಮತ್ತೆ ಇಷ್ಟು ಮಾತಾಡ್ತೀವೋ. ಹಾಯ್ ಇಲ್ಲ ಐತಲ್ಲ ಸಾಕಲ್ಲೇನೋ ಇಲ್ಲ ಅವರು. ಹಾಂ ನೋಡಿ ಗೈಸ್, ನೆನೆ ನಾವು ಬುಕ್ ಮಾಡ್ಬಿಟ್ಟು ಹೋಗಿದ್ದು. ನಮ್ಮ ಗಣೇಶ ಇಲ್ಲೈತೆ, ಇನ್ನೊಂದು ಗಣೇಶ ಅಲ್ಲಿ ಇರಲಿಲ್ಲ, ಆಲ್ರೆಡಿ ಬುಕ್ ಆಗ್ಬಿಟ್ಟೈತೆ. ಎಲ್ಲರೂ ಬಂದಿದ್ದೀವಿ. ಗಣೇಶ ಅಂದಿದ್ರೆ 450 ರೂಪಾಯಿಪ್ಪ. ತಾಂಬಿಡ್ರಿ, ಎತ್ಕೊಳ್ರಿ, ಎಷ್ಟು ಎತ್ಕೊಂತ ಇರಬೇಕು, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಕದಿಬೇಕಂತ ಗಣೇಶನ ಕದ್ಬಿಟ್ಟು ಒಳ್ಳೇದಲ್ಲ ಎಪ್ಕೊಂಡೋಗ ನಿಂಗೆ ಇಟ್ಕೊ. ₹1800 ಅಂತ ಗೌರಿ. 1500 ಕೊಡಿ ಅಂದ್ರೆ ಒಪ್ಕೊಂತಾನೆ ಇಲ್ಲ ಅವರು. ಅದೇ 100 ರೂಪಾಯಿ ಇಲ್ಲ, 200 ರೂಪಾಯಿ ಇವಾಗ ನೀವು ಕೊಟ್ಟಿದ್ದು ಸ್ಟಡಿ ಇನ್ನೊಂದು ಇಂಚಿಗೆ ನಿಮ್ಗೆ ಇಷ್ಟದಲ್ಲ ಚಿಕ್ಕದು ಬರುತ್ತೆ. ನಿಮ್ಗೆ ಅರ್ಧ ಅಡಿ ಎಷ್ಟು ಬರುತ್ತೆ ಗೊತ್ತಾ? ಅದಕ್ಕಿಂತ ಚಿಕ್ಕದು ಬರುತ್ತೆ. ಅದೇನ ಇವಾಗ ಈ ಸೈಜ್. ಅವ್ರಿಗೆ 250 ರೂಪಾಯಿ ಪೆಟ್ರೋಲ್ಗೆ ಇದು ಕೊಡ್ಬೇಕು. ಆಟೋಗೆ 250 ರೂಪಾಯಿ ಕೊಡ್ಬೇಕು. ಅಲ್ಲ ಗಣೇಶಗೆ ಅಷ್ಟು ಕೊಟ್ಟಿದ್ದೀವಿ. ಗೌರಿನೊಂದಕ್ಕೆ ಬಿಟ್ರೆ ಅಲ್ಲ ಇನ್ನೇನು ಬರ್ರಿ ಎತ್ಕೊಳ್ರಿ ಅಂತ ಎತ್ಕೊಂಡ್ಬಿಟ್ಟು ಸುಮ್ಮನೆ ಅದನ್ನು ಒಯ್ತಾ ಇರ್ಬೇಕು. ಅವಾಗ ಏನು ಮಾತಾಡೋದು, ದುಡ್ಡು ಕೊಟ್ಟಿಲ್ವಾ? ಎಷ್ಟು ಗುರು? 10,000 ರೂಪಾಯಿ ದುಡ್ಡು ಏನು ಹಂಗೆ ಬಂದಂತೆ ಗುರು.
ನೆಕ್ಸ್ಟ್ ಇವಾಗ ಗಣೇಶನಿಗೆ ಸ್ಟೋನ್ ವರ್ಕ್ ಮಾಡಿಸ್ಬೇಕು, ಸ್ಟೋನ್ ವರ್ಕ್ ಮಾಡೋಕ್ಕೆ ಬರ್ತಾರೆ. ನೆಕ್ಸ್ಟ್ ನಾವು ಡೆಕೋರೇಷನ್ ಸ್ಟಾರ್ಟ್ ಮಾಡ್ಕೊತೀವಿ ನಾನು ನನ್ನ ಫ್ರೆಂಡ್ಸು. ಈ ವ್ಲಾಗ್ ಇಷ್ಟ ಆಗಿದ್ರೆ ಶೇರ್ ಆ್ಯಂಡ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಫ್ರೆಂಡ್ಸ್. ಬಾಯ್.